ಪುರಸಭೆ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಸರ್ವ ಸದಸ್ಯರ ಮತ್ತು ಸಾಮಾನ್ಯ ಸಭೆಯ ಗಮನಕ್ಕೆ ತರದೇ ಇರುವುದಷ್ಟೇ ಅಲ್ಲದೆ, ಪ್ರಕರಣ ನ್ಯಾಯಾಲಯದಲ್ಲಿದ್ದರೂ ಕೂಡ ವಾಣಿಜ್ಯ ಮತ್ತು ವಸತಿ ನಿವೇಶನಗಳ ಬಿಡುಗಡೆ ಮಾಡಲು ಕಾನೂನುಬಾಹಿರವಾಗಿ ಮುಂದಾದ ಪುರಸಭಾ ಮುಖ್ಯಾಧಿಕಾರಿ ಅಶೋಕ್ ಸೀತಾರಾಮ್ ಗುಡಿಮನಿ ಮೇಲೆ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ಸರ್ವ ಸದಸ್ಯರು ಠರಾವ್ ಪಾಸ್ ಮಾಡಿ ಅಥಣಿ ಶಾಸಕರ ಸಹಿತ ಮೇಲಾಧಿಕಾರಿಗಳಿಗೆ ಠರಾವ್ ಪ್ರತಿಯನ್ನು ಸ್ಪೀಡ್ ಪೋಸ್ಟ್ ಮೂಲಕ ರವಾನಿಸಿದ ಘಟನೆ ಇಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಜರುಗಿತು. ಅಥಣಿ ನಗರ ವ್ಯಾಪ್ತಿಯ ರೀಸ ನಂ 987/1-1 1 ಎಕರೆ ಕ್ಷೇತ್ರದ ಮೊದಲ ಕಂತಿನ ವಸತಿ ಮತ್ತು ವಾಣಿಜ್ಯ ಉದ್ದೇಶದ ನಿವೇಶನಗಳನ್ನು ಮಾಡುವ ಕುರಿತು ಸಾಮಾನ್ಯ ಸಭೆಯ ಅಜೆಂಡಾದಲ್ಲಿ ಏಕೆ ಇಟ್ಟುಕೊಂಡಿರುವಿರಿ ಎಂದು ಸದಸ್ಯ ವಿಲೀನ್ ರಾಜ್ ಯಳಮಲ್ಲಿ ಪ್ರಶ್ನಿಸಿದಾಗ ಉತ್ತರ ಹೇಳಲು ಮುಖ್ಯಾಧಿಕಾರಿ ತಡಬಡಾಯಿಸಿದ ಘಟನೆ ನಡೆಯಿತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನ್ಯಾಯಾಲಯದಲ್ಲಿ ವ್ಯಾಜ್ಯ ನಡೆದಿರುವ ವಿಷಯ ನಿಮ್ಮ ಗಮನಕ್ಕಿದ್ದರೂ ಕೂಡ ಉದ್ದೇಶಪೂರ್ವಕವಾಗಿ ಮತ್ತು ಕಾನೂನು ಬಾಹಿರವಾಗಿ ಇಂದಿನ ಅಜೆಂಡಾದಲ್ಲಿ ಇಟ್ಟುಕೊಂಡಿರುವಿರಿ ಎಂದು ವಿಲೀನ್ ರಾಜ್ ಯಳಮಲ್ಲಿ ಆರೋಪಿಸಿದರು. ಸದಸ್ಯ ವಿಲೀನ್ ರಾಜ್ ಯಳಮಲ್ಲಿಯವರನ್ನು ಸದಸ್ಯರಾದ ಮಲ್ಲೇಶ್ ಹುದ್ದಾರ್, ರಾಜಶೇಖರ್ ಗುಡೋಡ್ಗಿ, ಮೃಣಾಲಿನಿ ದೇಶಪಾಂಡೆ, ಮಲ್ಲಿಕಾರ್ಜುನ್ ಬುಟಾಳಿ, ಪ್ರಮೋದ್ ಬೀಳೂರ್, ಉದಯ್ ಸೋಳ್ಸಿ, ರಿಯಾಜ್ ಸನದಿ, ಸೈಯದ್ ಅಮೀನ್ ಗದ್ಯಾಳ್ ಸೇರಿದಂತೆ ಅನೇಕ ಸದಸ್ಯರು ಬೆಂಬಲಿಸಿದ್ದಲ್ಲದೆ ಮುಖ್ಯಾಧಿಕಾರಿಯ ವಿರುದ್ಧ ಕಾನೂನು ಕ್ರಮಕ್ಕೆ ಠರಾವ್ ಪಾಸ್ ಮಾಡಲು ಮುಂದಾದರು. ಮುಖ್ಯಾಧಿಕಾರಿ ವಿರುದ್ಧದ ಠರಾವ್ ಪ್ರತಿಯನ್ನು ಸಿದ್ಧಪಡಿಸುವವರೆಗೆ ಮುಂದಿನ ವಿಷಯ ಕೈಗೆತ್ತಿಕೊಳ್ಳಲು ಅವಕಾಶ ಕೊಡದ ಸದಸ್ಯರು ಠರಾವ್ ಪ್ರತಿಯ ಮೇಲೆ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಸ್ಥಾಯಿ ಸಮಿತಿಯ ಅಧ್ಯಕ್ಷರ ಸಹಿತ ಸಭೆಯಲ್ಲಿ ಉಪಸ್ಥಿತರಿದ್ದ ಸದಸ್ಯರು ಸಹಿ ಮಾಡಿ ಪೌರಾಡಳಿತ ನಿರ್ದೇಶಕರು, ಅಥಣಿ ಶಾಸಕರು, ಯೋಜನಾ ನಿರ್ದೇಶಕರು ಬೆಂಗಳೂರು, ಜಿಲ್ಲಾಧಿಕಾರಿಗಳು ಮತ್ತು ಉಪವಿಭಾಗಾಧಿಕಾರಿಗಳಿಗೆ ಅಂಚೆ ಮೂಲಕ ರವಾನಿಸಿದ ನಂತರವಷ್ಟೇ ಸಭೆ ಆರಂಭಗೊಂಡಿತು. ಮಾಡಿ ಅಧಿಕೃತ ಮತ್ತು ಬಿಡುಗಡೆ ಮಾಡೋದು ಮಾನ್ಯ ಮುಖ್ಯಾಧಿಕಾರಿ ಮೇಲೆ ಠರಾವ್ ಆಗಲಿ. ಇದೆಲ್ಲ ಇವು ಎಲ್ಲ ಸುಳ್ಳು ಇದನ್ನು ಮಾಡಿ ಬೋಕಸ್ ಇದನ್ನು ಮಾಡಿ ಇದು ಸರ್ವೆ ನಂಬರ್ ಹಾಕಿ 987 ಮಾನ್ಯ ಅಧ್ಯಕ್ಷರಿಗೂ ಗಮನಕ್ಕೆ ತರದೆ ಏನ್ರಿ ಮತ್ತು ಸದಸ್ಯರ ಗಮನಕ್ಕೆ ತರದೆ ಕಮಿಟಿ ಗಮನಕ್ಕೆ ತರದೆ ಆಲ್ರೆಡಿ 9 ನಂಬರ್ ಇಶ್ಯೂ ಮಾಡಿ ಖರೀದಿ ಆಗ್ಯಾವು. ಖರೀದಿ ಆದ ನಂತರ ಬಿ ಖಾತಾ ಮಾಡ್ಯಾರು. ಬಿ ಖಾತಾ ಆದ ನಂತರ ಈಗ ಮೊದಲನೇ ರಿಲೀಸ್ಗೆ ಈ ನಮ್ಮ ಮೀಟಿಂಗ್ನಾಗ ಇಟ್ಕೊಂಡಾರಂತಂದು ಅವ್ರ ಠರಾವ್ ಆಗ್ರಿ ಮತ್ತು ಠರಾವ್ ಈಗ ಅಧ್ಯಕ್ಷರು ಸಹಿ ಮಾಡಿ ಕೊಡ್ರಿ. ಏನು ನಿರ್ಣಯ ಐತೆ ಅದ ಠರಾವ್ ಹಾಕಿ ಇದು ಫೈಲ ಠರಾವ್ ಹಾಕಿ ಠರಾವಾಗಿ ಅಧ್ಯಕ್ಷರು ಸಹಿ ತಗೊಂಡ ಒಂದು ಡಿಎಸ್ಗೆ, ಒಂದು ಡಿಸಿಗೆ, ಒಂದು ಪೌರಾಡಳಿತ ಮಿನಿಸ್ಟರ್, ಒಂದು ಶಾಸಕರಿಗೆ ಈಗ ಶುಭ ರೂಪ ಅದು ಪೋಸ್ಟ್ ಮಾಡ್ಕೊಂಡ ನಮಗೆ ಮತ್ತೆ ಕಾಪಿ ತಂದು ತೋರಿಸ್ಬೇಕು. ಖರೀದಿ ಆದ ಬಳಿಕ ಅದಕ್ಕೆ ಮತ್ತೆ ಬಿ ಖಾತಾ ಹೆಂಗೆ ಮಾಡಿಕೊಟ್ರಿ ಅದಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಅದನ್ನು ನೋಡ್ಕೊಂಡು ಬರೀರಿ ಅಂತ ನಾನು ಕೇಸ್ ವರ್ಗ ಹಾಕ್ಯಾರ. ಅವರು ಬರಿಬೇಕಾಗಿತ್ತು ನಾವು ಬರ್ದಿಲ್ಲ. ನೀವು ನೋಡ್ರಿ ನಾ ಪಾರ ಆದ್ಮೇಲೆ ಸಹಿ ಮಾಡಿ. ಇಲ್ಲಿ ಸಹಿ ಮಾಡಿಲ್ಲ ಮತ್ತೆ ಹೆಂಗಿದೆ ಅದು? ಸಹಿ ಮಾಡಿಲ್ಲ ವಿವರವಾಗಿ ನೋಟ್ ಮಾಡ್ರಿ ಅಂತ ಅವ್ರಿಗೆ ಬರ್ತೀನಿ. ವಿವರವಾಗಿ ಅವ್ರಿಗೆ ಏನೂ ಗೊತ್ತಿಲ್ಲ, ಅವ್ರೇನು ವಿವರ ಮಾಡೋರು ನಿಮಗೆಲ್ಲ ಗೊತ್ತೈತಿ. ಮತ್ತೆ ನಮ್ಮ ಇಂಜಿನಿಯರ್ ಅವರೇ ಅದು ಫೈಲ್ ನೋಡಿದ್ರೆ ಸಹಿ ಐತಿ. ಏನಾದರೂ ವಿವರ ಮಾನ್ಯ ಮುಖ್ಯಾಧಿಕಾರಿ ಅಶೋಕ್ ಸೀತಾರಾಮ್ ಗುಡಿಮನಿ ಅವರಿಗೆ ಪೂರ್ತಿ ವಿಷಯ ಗುರುತಿದ್ದು ನೀವು ಇಲ್ಲಿ ಹೆಚ್ಚು ಟೈಮ್ ಇರುವುದಿಲ್ಲ, ನಿಮ್ಗೆ ಗುರುತು ಇರುವುದಿಲ್ಲ ಅನ್ನೋದು ನಿಮ್ ಕಡೆ ಕೊಟ್ಟಾರ. ವಿಷಯ ಅವ್ರಿಗೆ ಗುರುತಿಲ್ಲ. ಮಾನ್ಯರ ಗಮನಕ್ಕೆ ಕೋರ್ಟ್ನ ಕೇಸ್ ಇದ್ದು ಅರ್ಜಿದಾರ ನನ್ನ ಗಮನಕ್ಕೆ ತಗೊಂಡ್ ಬರ್ತಿಲ್ಲ. ಬಂದಂತ ಅರ್ಜಿನ ಕೇಸ್ ವರ್ಗವ್ರು ಕೊಟ್ಟಿವಿ. ಕೇಸ್ ವರ್ಗವ್ರು ಕೊಟ್ಟಾಗ ಮಾಡಿ ಎಂಜಿನಿಯರ್ ಕೊಟ್ಟಾರ. ಸೊ ಈಗ 1 ಮಿನಿಟ್ ಸರ್, ಆಲ್ರೆಡಿ ಈ ಸರ್ವೆ ನಂಬರ್ ಒಳಗ ಪ್ಲಾಟ್ 10 ರಿಂದ 12 ಖರೀದಿ ಆಗ್ಯಾವ. ಆದರೆ ಗುರುತೈತೋ ಏನು ಇಲ್ಲೋ ಇಲ್ಲ, ಅದ್ರ ಬಗ್ಗೆ ಖರೀದಿ ಆಗಿದ್ದು ಗುರುತಿಲ್ಲ. ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಈ ನಿಮ್ಮ ಸೈನ್ ತೋರಿಸ್ತೀನಿ ಆಮೇಲೆ ನಿಮ್ಗೆಲ್ಲ ನನಗೆ ಗೊತ್ತಿಲ್ಲ. 1 ಮಿನಿಟ್ ನಿಮ್ಗೆ ಗುರುತೈತೋ ಇಲ್ಲೋ? ಇಲ್ಲ, ಖರೀದಿ ಆಗಿದ್ದು ಗುರುತಿಲ್ಲ. ಗೊತ್ತಿಲ್ಲ. ಅವು ಫಾರ್ಮ್ 9 ನಂಬರ್ ಬಿ ಖಾತಾ ಮಾಡಿ ಕೊಟ್ಟಿರೋ ಅದು ಗುರ್ತೈತೋ ಇಲ್ಲೋ? ವಿವರ ಬಿ ಖಾತಾ ಮಾಡಿ ಕೊಟ್ಟಿರೋ ನಿಮಗ್ ಗಮನಕ್ಕೆ ಐತೋ ಇಲ್ಲೋ? ಮುಂದೆ ಬರ್ರಿ, ಇಲ್ಲಿ ಬರ್ರಿ, ಮುಂದೆ ಬರ್ರಿ. ನೀವು ಹೇಳ್ಯಾರೋ ಇಲ್ಲೋ? ಬಿ ಖಾತಾ ಮಾಡಿ ಕೊಟ್ಟಿರಿ. ನಿಮ್ಗೆ ಯಾರ ಮಾಡಿ ಕೊಡತ್ತ ಹೇಳಿ? ಬಿ ಖಾತಾ ಮಾಡ್ಲಕ್ಕ ಸಾಹೇಬ್ ಹೇಳ್ಯಾರಲ್ರಿ? ಓಕೆ.
ಬಿ ಪದ ವೆರಿಫಿಕೇಶನ್ ಆಗಿ ನೀವು ಹೋಗ್ಬೋದು ಸರ್. ಅವು ಯಾವ ಇದ್ದಿದ್ದಕ್ಕೂ ನೀವೆಲ್ಲ ಸಹಿ ಮಾಡಿ ಕೊಡ್ತೀರಿ. ಕೋರ್ಟ್ನಾಗ ಇದ್ದಿದ್ದು ಅವು ಇದ್ದಿದ್ದು ಮಾಡ್ಕೊಂಡು ಅವ್ರು ತಮ್ಮ ದಗದ ಮಾಡ್ಕೊತಾರ. ನೀವು ಹಂಗೆ ಸುಮ್ ಕುಂಡಿರ್ತೀರಿ. ಹಾಂ ಸರ್, ಈಗ ಅವ್ರು ತಿಳ್ಕೊಬೇಕಲ್ಲ ಯಾವ್ದು ಹಾಕ್ಬೇಕು ಯಾವ್ದು ಅವ್ರ ಮೇಲೆ ಕ್ರಮ ತಗೋಲ್ಲ. ಮತ್ತು ವಿಷಯಗಳು ಯಾಕೆ ಹಾಕ್ಬೇಕು ಹಾಕ್ಬೇಕು. ಅವ್ರ ಮೇಲೆ ಕ್ರಮ ಹಾಕಲ್ಲ. ಈಗ ಸದ್ಯಕ್ಕೆ ಹಾಕಿಲ್ಲ ಈಗ ಹಾಕ್ರೆ ಹಾಕಿಲ್ಲ ಪಕ್ಕೋಟ್ ಬರೋದು ಅಧ್ಯಕ್ಷ ಸೈನ್ ಯಾರು ಹೇಳಿದ್ರು? ನಾನು ಹೇಳಿದ್ದೆ. ಸರ್ ನೋಡ್ರಿ, ಅಧ್ಯಕ್ಷರು ತೊಗೊಂಬಂದಿರಿ. ಸರ್, ಅವರು ವಿಷಯ ಹಾಕಿದ್ರೆ ಕರೆಕ್ಟ್ ಐತಿ. ಅದ್ರ ಲಿಟಿಗೇಷನ್ ಐತೋ ಇಲ್ಲೋ ಅಜೆಂಡಾ ಒಳಗೆ ವಿಷಯ ತಗೋತೀರಿ. ಕೋರ್ಟ್ನಾಗ ಕೇಸ್ ಇದ್ದಿದ್ದು ತಗೋತೀರಿ. ಕೋರ್ಟ್ನಾಗ ಕೇಸ್ ಐತಿ ನಿಮ್ಗೆ ಗೊತ್ತೈತಿಲ್ರಿ? ಇಲ್ಲ, ಅದು ವಿವರ ಹೇಳ್ತಾರೆ. ಈಗ ವಿವರ ಯಾಕೆ ಕೊಟ್ಟರು, ಯಾಕೆ ಬಂತು ಅಂತ ಹೇಳಿ. ಸೊ ಅದನ್ನ ಚರ್ಚೆ ಅವ್ರನ್ನ ಠರಾವ್ ಹಾಕೋನು. ಇಲ್ಲೇ ಠರಾವ್ ಹಾಕಿ ಇಲ್ಲೇ ಸಹಿ ಮಾಡಿ DC-ಗೆ ಕಳಿಸ್ರಿ, DM-ಗೂ ಕಳ್ಸೋನು, ಪೌರಾಡಳಿತ ಮಿನಿಸ್ಟ್ರಿಗೂ ಕಳ್ಸೋನು. ಇಲ್ಲೇ ನಿರ್ಣಯ ಆಗಿ ಫೈನಲ್ ಮಾಡೋದು. ಅಲ್ಲಿ ತನಕ ಮುಂದೆ ವಿಷಯ ಚರ್ಚೆ ಮಾಡೋದು ಬೇಡ ಯಾವುದು.